ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸುಮಲಿ ಬೆಳಗಿನ ಜಾವದಲ್ಲಿ ಸೇರಿ ಬರೋದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ವೇಗವಾಗಿ ನಮ್ಮ ಸತ್ಯವೇದವನ್ನು 2 ಕೊರಿಂಥ ಬರೆದ ಪತ್ರಿಕೆ 9ನೇ ಅಧ್ಯಾಯ 6ರಿಂದ 15 ವಚನಗಳಿಗೆ ಹೋಗೋಣ. 2 ಕೊರಿಂಥ ಬರೆದ ಪತ್ರಿಕೆ 9ನೇ ಅಧ್ಯಾಯ 6ರಿಂದ 15 ವಚನಗಳಿಗೆ ನಮ್ಮ ಸತ್ಯವೇದವನ್ನು ತೆರೆಯೋಣ. ಕರ್ತನು ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಮಾತನಾಡಲಿದ್ದಾನೆ. ಹಲ್ಲೆಲೂಯಾ. ನಮಗೆ ಅನೇಕರು ಕೂಡ ನಮಗೆ ಯಾವ ರೀತಿಯಲ್ಲಿ ಆತ್ಮಿಕವಾದ ಆಶೀರ್ವಾದ, ಆತ್ಮಿಕವಾದ ಒಂದು ಚಲನೆ ನಮಗೆ ಎಷ್ಟು ಅಗತ್ಯ ಇದೆಯೋ ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸುವುದಕ್ಕೋಸ್ಕರವಾಗಿ, ಈ ಅನ್ಯ ಜನಗಳ ಮಧ್ಯದಲ್ಲಿ ನಾವು ನೆಲೆಗೊಳ್ಳುವುದಕ್ಕೋಸ್ಕರವಾಗಿ ಮತ್ತು ಕರ್ತನ ಅತಿಶಯವಾದ ಕಾರ್ಯಗಳು ಕಾಣುವುದಕ್ಕೋಸ್ಕರವಾಗಿ ನಾವು ಭೌತಿಕವಾದ ಆಶೀರ್ವಾದವನ್ನು ಕೂಡ ಹೊಂದುವುದು ಪ್ರಾಮುಖ್ಯ. ಹೆಚ್ಚಿನದಾಗಿ ಸಮಯದಲ್ಲಿ ನಮ್ಮ ಸಭೆಯಲ್ಲಿ ಭೌತಿಕವಾದ ಆಶೀರ್ವಾದ ವಿಚಾರವಾಗಿ ನಾವು ಹೇಳೋದಿಲ್ಲ, ಯಾಕೆಂದ್ರೆ ಅದು ಆಟೋಮೆಟಿಕಲಿ ದೊರೆಯುವಂಥದ್ದು. ಆದರೆ ಅನೇಕರ ಜೀವಿತದಲ್ಲಿ ನೋಡುವಾಗ ಈ ಭೌತಿಕ ಆಶೀರ್ವಾದವನ್ನು ಹೊಂದುವುದಕ್ಕೋಸ್ಕರ ಅವರಲ್ಲಿ ತಡೆಗಳಿದ್ದಾವೆ, ಅನೇಕ ಅಡ್ಡಿಗಳಿದ್ದಾವೆ. ಅನೇಕ ರೀತಿಯ ಭೌತಿಕವಾದ ಆಶೀರ್ವಾದ ಹೊಂದುವುದರಲ್ಲಿ ಅವರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅನೇಕ ಸಾಲಗಳಲ್ಲಿ ಬಿದ್ದಿದ್ದಾರೆ, ಅನೇಕ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ಗಳಲ್ಲಿ ಬಿದ್ದಿದ್ದಾರೆ. ಇವತ್ತಿನ ದಿವಸ ಪ್ರಿಯರೇ, ಆ ಒಂದು ಸಾಲಗಳು, ಆ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್, ಆರ್ಥಿಕವಾದ ಸಮಸ್ಯೆಗಳಿಂದ ಕರ್ತನು ದೇವ ಮಕ್ಕಳನ್ನ ಬಿಡುಗಡೆ ಮಾಡುವುದಾಗಲಿ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 2 ಕೊರಿಂಥ ಬರೆದ ಪತ್ರಿಕೆ 9ನೇ ಅಧ್ಯಾಯ 6ರಿಂದ 15 ವಚನಗಳು ವಿವರಿಸುವ ಅಗತ್ಯವಿಲ್ಲ. ನಾನು ನಿಮಗೆ ಅದನ್ನು ಓದ್ತಾ ಹೋಗ್ತೇನೆ. ಓದುವಾಗಲೇ ನಿಮಗೆ ಅದರ ವಿಚಾರವಾಗಿ ತಿಳಿಯುವಂಥದ್ದಾಗಿದೆ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವವನು ಎಂದು ತಿಳಿದುಕೊಳ್ಳಿರಿ ಎಂದನು. ಇಲ್ಲಿ ಪೌಲನು ಇಲ್ಲಿ ಸಭೆಗೆ ಕೊರಿಂಥ ಬರೆದ ಪತ್ರಿಕೆಯಲ್ಲಿ ಕೊರಿಂಥದಲ್ಲಿರುವಂತಹ ಸಭೆಗೆ ಕರ್ತನು ಹೇಳ್ತಾ ಇದ್ದಾನೆ, ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ ಎಂದನ್ನು ಹೇಳ್ತದೆ. ಇಲ್ಲಿ ಕೊಡುವುದರ ವಿಚಾರವಾಗಿ ಕರ್ತನೆ ಹೇಳ್ತಾ ಇದ್ದಾನೆ, ಬಿತ್ತುವುದರ ವಿಚಾರವಾಗಿ ಕರ್ತನೆ ಹೇಳ್ತಾ ಇದ್ದಾನೆ. ಕೊಡಲಿಲ್ಲ, ನಾವು ಬಿತ್ತಲಿಲ್ಲ ಅಂತಂದ್ರೆ ನಾವು ಕೊಯ್ಯುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಸಿಂಪಲ್ ಆಗಿ ಹೇಳುತ್ತಿರುವಂತ ವಿಚಾರ. ನಾವು ಕೊಡಲಿಲ್ಲ, ನಾವು ಬಿತ್ತಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೊಯ್ಯುವುದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು, ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು ಎಂದು ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಂದಿಗೂ ಕೂಡ ದೇವರು ನಮಗಿರುವಂತ ವಿಚಾರದಲ್ಲಿ ಕಿತ್ಕೊಂಡು ನಮ್ಮನ್ನ ಬಡತನಕ್ಕೆ, ದರಿದ್ರತನಕ್ಕೆ, ನಮ್ಮನ್ನ ಸಾಲಗಳಲ್ಲಿ, ನಮ್ಮನ್ನ ಕಷ್ಟಗಳಲ್ಲಿ ಬೇಡಿಸಿ ತಂದು ಕೊಡುವಂತ ದೇವರು ಈತನಲ್ಲ. ಹಲ್ಲೆಲೂಯಾ. ನಾವು ಹಳೆಯ ಜೀವಿತದಲ್ಲಿ ಏನಿದ್ದೇವೆ, ನಮ್ಮ ಜೀವನ ಪರಿಸ್ಥಿತಿ ಏನಿದ್ರು ಕೂಡ ಅಷ್ಟಿಷ್ಟು ತಗೋಬರ್ರಿ, ಸಾವಿರಾನುಗಟ್ಟಲೆ ತಗೋಬಂದ ನಂತರ ಆ ಒಂದು ಪುರಸ್ಕಾರಗಳನ್ನ, ಸಂಪ್ರದಾಯಗಳನ್ನ ಮಾಡಿ ಮುಗಿಸೋಣ ಅಂತ ಅನ್ಕೊಂಡು ಮನುಷ್ಯರು ದೇವರಿಗೆ ಕೇಳ್ತಾ ಇದ್ದಾರೆ ಅಂತ ಅನ್ಕೊಂಡು ಮನುಷ್ಯರು ನಮಗೆ ಹೇಳಿ ತರಿಸಿಕೊಂಡು ಚೆನ್ನಾಗಿ ಅವರು ಜೀವನ ಮಾಡಿದ್ರು. ಆದರೆ ಇವತ್ತಿನ ದಿನಮಾನದಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನ ದರಿದ್ರತನಕ್ಕೆ ದೊಬ್ಬಿ, ನಮ್ಮನ್ನ ಕಷ್ಟದಲ್ಲಿ ಸಿಲುಕಿಸಿ, ಸಾಲದಲ್ಲಿ ಸಿಲುಕಿಸಿ, ಎಂದಿಗೂ ಆತನು ಯಾವುದೇ ಕಾರಣಕ್ಕೂ ತನ್ನ ಆಲಯಕ್ಕಾಗ್ಲಿ ತನ್ನ ಒಂದು ಸೇವೆಗಾಗ್ಲಿ ಯಾವುದನ್ನು ಕೇಳುವವನಲ್ಲ. ಹಲ್ಲೆಲೂಯಾ. ಆತನು ಕೊಡುವುದರ ವಿಚಾರವಾಗಿ ಆತನು ಏನನ್ನ ಹೇಳಿದ್ದಾನೋ ನಿರ್ಬಂಧವಾಗಿ ಅದನ್ನ ಮಾತ್ರ ಕೇಳುವ ಆತನಾಗಿದ್ದಾನೆ. ಆದರೆ ನಾವು ಒಂದನ್ನು ತಿಳಿದುಕೊಳ್ಳಬೇಕು ಅಂತಂದ್ರೆ, ನಾವು 2 ಇನ್ಸಿಡೆಂಟ್ ಅನ್ನು ನಾವು ನೋಡ್ತೇವೆ ಹಳೆಯ ಒಡಂಬಡಿಕೆಯಲ್ಲಿ. ಚಾರತ್ತ ಊರಿನಲ್ಲಿ ನಡೆದಂತ ಆ ಒಂದು ಘಟನೆಯನ್ನು ನೋಡುವಾಗಲೂ ಕೂಡ ಆಕೆಯ ಬಳಿ ಏನೂ ಇರಲಿಲ್ಲ. ಆದರೆ ಕರ್ತನು ಆಕೆಯ ಕುಟುಂಬವನ್ನ ಭೌತಿಕವಾಗಿ ಆಶೀರ್ವಾದ ಮಾಡುವುದಕ್ಕೋಸ್ಕರವಾಗಿ ಆಕೆಯಲ್ಲಿ ಇದ್ದಿದ್ದನ್ನ ಕರ್ತನಲ್ಲಿ ಕೇಳ್ತಾನೆ. ಆ ಚಾರತ್ತವಿನ ವಿಧವೆಯ ಒಂದು ಮನೆಯಲ್ಲಿ. ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಆ ಕಾಣಿಕೆಯನ್ನು ಹಾಕುತ್ತಿದ್ದ, ಆಲಯದಲ್ಲಿ ಕಾಣಿಕೆಯನ್ನು ಹಾಕುತ್ತಿದ್ದಂತ ಆ ಒಂದು ವ್ಯಕ್ತಿಗಳಲ್ಲಿ ಕಾಣಿಕೆಯನ್ನು ಹಾಕುವಂತ ಆ ಒಂದು ಬಡ ವಿಧವೆಯ ವಿಚಾರವಾಗಿ ಆ ಕರ್ತನ ಮಾತಾಡ್ತಾರೆ. ಆಕೆ ದುಗ್ಗಾಣಿಯನ್ನ ಆಕೆ ತನ್ನ ಜೀವನವನ್ನೇ ಸಮರ್ಪಿಸಿದಳೆ ಎಂದು ನೋಡ್ತೇವೆ. ಈ 2 ಇನ್ಸಿಡೆಂಟ್ ಇದೆಯಲ್ಲ, ಅನೇಕ ಜನರು ಯಾವ ರೀತಿ ಅಂತಂದ್ರೆ ಆ ವಿಶ್ವಾಸಿಗಳು ತಮ್ಮ ಎಲ್ಲ ವಿಚಾರಗಳನ್ನ ಮಾರಿ ಅದನ್ನೆಲ್ಲವನ್ನು ತೆಗೆದು ತಂದು ಹಾಕ್ರಿ ಅಂತ ಅನ್ಕೊಂಡು ಕೆಲವರು ಹೇಳ್ತಾರೆ. ಆದರೆ ಆ ರೀತಿಯಲ್ಲಿ ಅದು ಹೇಳಲ್ಪಟ್ಟಿಲ್ಲ, ಅದು ಅವನವನ ವಿವೇಚನೆಗೆ ಬಿಟ್ಟಿದ್ದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಮ್ಮಲ್ಲಿರುವಂಥ ದೇವರ ಮೇಲಿರುವಂಥ ಪ್ರೀತಿ, ನಮ್ಮಲ್ಲಿರುವಂಥ ದೇವರ ಮೇಲೆ ಇರುವಂಥ ವೈರಾಗ್ಯ, ನಮಗೆ ದೇವರ ಮೇಲಿರುವಂಥ ಒಂದು ಪ್ರೀತಿಯ ವಿಚಾರವಾಗಿ ಅದನ್ನು ಹೇಳ್ತೀವಿ. ಯಾವ ರೀತಿಯಲ್ಲಿ ನಾವು
ಬಿತ್ತುತ್ತೇವೋ, ನಾವು ಬಿತ್ತುತ್ತೇವೋ ಆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಕೊಡುತ್ತೇವೋ ಕರ್ತನು ನಮ್ಮನ್ನು ಆ ರೀತಿಯಲ್ಲಿ ಆಶೀರ್ವಾದ ಮಾಡುವಾತನಾಗಿದ್ದೇನೆ. ಹಲ್ಲೆಲೂಯಾ. ಅದು ಅವರವರ ವಿವೇಚನೆಗೆ ಬಿಟ್ಟಿದೆ ನೋಡಿ. ನಾನು ಕೂಡ ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನನ್ನ ಜೀವಿತವನ್ನು ನೋಡೋದಾದ್ರೆ, ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೇನೆ ಅಂತಲ್ಲ, ನನ್ನ ಹಾಗೆ ಆಶೀರ್ವಾದ ಹೊಂದಿದವರು ಅನೇಕ ಜನರು ಝೂಮ್ ಮೀಟಿಂಗ್ ಅಲ್ಲೂ ಇದ್ದೀರಿ, ಫೇಸ್ಬುಕ್ ಅಲ್ಲಿ ಇದ್ದೀರಿ, ಅದೇ ರೀತಿಯಲ್ಲಿ ಅನೇಕ ಜನರು ಲೋಕಾದ್ಯಂತ ಇದ್ದಾರೆ. ನನ್ನ ಜೀವಿತದಲ್ಲೂ ಕೂಡ ನನಗೆ ಕಾಣಿಕೆಯ ಒಂದು ಸಾಲು ಸರದಿ ಬಂದಾಗ ನನ್ನಲ್ಲಿ ಏನೂ ಇರ್ತಾ ಇರಲಿಲ್ಲ. ಯಾಕಂತಂದ್ರೆ ಆ ಸಮಯದಲ್ಲಿ ನನಗೆ ಪಾಕೆಟ್ ಮನಿಯಿಂದ ಅನ್ಕೊಂಡು ಸಿಗ್ತಾ ಇದ್ದದ್ದು 10 ರೂಪಾಯಿ ಮಾತ್ರನೇ. ಆ 10 ರೂಪಾಯಿಲಿ 5 ರೂಪಾಯಿ ಬಸ್ಸಿಗೆ ಹೋಗ್ಬೇಕಿತ್ತು, ಉಳಿದ ಹಣನ ಬಸ್ಸಿಗೆ ವ್ಯಯ ಮಾಡಬೇಕಿತ್ತು. ಆ ಉಳಿದಂತ ಅದರಲ್ಲಿ ಚಿಲ್ಲರೆ ಪಲ್ಲರೆಯಲ್ಲಿ ಆ 1 ರೂಪಾಯಿ 2 ರೂಪಾಯಿ ಇಂದ ಅನ್ಕೊಂಡು ಏನು ಪರ್ಸಲ್ಲಿ ಇರ್ತಾ ಇತ್ತು ಅದನ್ನು ಸಂಪೂರ್ಣ ತೆಗೆದು ನಾನು ದೇವರಿಗೆ ಕೊಡ್ತಾ ಇದ್ದೆ. ಯಾಕಂತಂದ್ರೆ ನನಗೂ ಕೂಡ ಕೊಡ್ಬೇಕೆಂಬ ಆಸೆ, ನನಗೂ ಕೂಡ ಕರ್ತನಿಗೆ ನನ್ನ ಮುಖಾಂತರವಾಗೂ ಕೂಡ ಒಂದು ದೇವರ ರಾಜ್ಯದ ಒಂದು ಕಲ್ಲಾದರೂ ಕಟ್ಟಲ್ಪಡಲಿ. ಹಲ್ಲೆಲೂಯಾ. ನಾಳೆ ದಿವಸ ನಾನು ಪರಲೋಕಕ್ಕೆ ಹೋದಾಗ ನೋಡಪ್ಪ, ನಿನ್ನ ಒಂದು ಇದರಿಂದ ಭೌತಿಕವಾಗಿ ಈ ರಾಜ್ಯವನ್ನು ಕಟ್ಟುವುದಕ್ಕೆ ಸಹಾಯವಾಯಿತು, ಒಂದು ದೇವರ ಸೇವೆಗೆ ಇದೊಂದು ಸಹಾಯವಾಯಿತು ಅಂತ ಅಂದ್ಕೊಂಡು ನಾಳೆ ದಿವಸ ಎಲ್ಲವನ್ನ ಕರ್ತನ ಜ್ಞಾಪಕ ಇಡುವಾತನ. ಹಲ್ಲೆಲೂಯಾ. ಒಂದನ್ನು ನೆನಪಿಟ್ಟುಕೊಳ್ರಿ ಪ್ರಿಯರೇ, ಕರ್ತನ ಸನ್ನಿಧಾನದಲ್ಲಿ ಕರ್ತನ ಪರಲೋಕದಲ್ಲಿ ಒಂದು ಜ್ಞಾಪಕ ಪುಸ್ತಕ ಇದೆ. ಯಾರು ಜ್ಞಾಪಕ ಇಟ್ಟಿಲ್ಲ ಅಂತಂದ್ರು, ಯಾರು ಮರೆತರು, ಯಾರು ಅದನ್ನ ಅಲ್ಲಗಳೆದ್ರು, ನನ್ನ ದೇವರು ಅದನ್ನು ಜ್ಞಾಪಕ ಇಟ್ಟುಕೊಳ್ಳುತ್ತಾನೆ. ಹಲ್ಲೆಲೂಯಾ. ಆ ಜ್ಞಾಪಕ ಪುಸ್ತಕ ಇದೆಯಲ್ಲ, ಅದು ತೆರೆಯಲ್ಪಡುತ್ತದೆ, ಆಟೋಮ್ಯಾಟಿಕಲ್ ಆಗಿ ತೆರೆಯಲ್ಪಡುತ್ತೆ. ನಾವು ಬಂದು ನಿಂತ ಕೂಡಲೇ ತೆರೆಯಲ್ಪಡುತ್ತೆ. ಕರ್ತನೇ ನೋಡು, ಈ ಒಂದು ಕಾರ್ಯವನ್ನು ಈತನ ಮಾಡಿದ್ದಾನೆ ಅನ್ನೋದನ್ನ ತೆರೆಯಲ್ಪಡುವಂಥದ್ದಾಗಿದೆ. ಹಲ್ಲೆಲೂಯಾ. ದೇವರು ಸಕಲ ವಿಧವಾದ 8ನೇ ವಚನ, ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸಿದ ಶಕ್ತನಾದರೆ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿರಿ, ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರ್ರಿ. ಈ ವಾಕ್ಯ ನಮಗೆ ಓದುವಾಗಲೇ ಅರ್ಥ ಆಗ್ತದೆ. ಸಕಲ ಸತ್ಕಾರ್ಯಗಳನ್ನು ಮಾಡುವವರಾಗಿರ್ಲಿ. ಉಪಕಾರ್ಯ ವಿಷಯದಲ್ಲಿ ಕರ್ತನ ಈ ರೀತಿಯಲ್ಲಿ ಹೇಳಿದ್ದಾನೆ, ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲವೂ ಇರುವುದು ಎಂದು ಶಾಸ್ತ್ರದಲ್ಲಿ ಬರೆಯದೆಯಲ್ಲ. ಏನಂತಂದ್ರೆ ಬಡವರಿಗೆ ಧಾರಾಳವಾಗಿ ಕೊಟ್ಟ, ಅದೇ ರೀತಿಯಲ್ಲಿ ಅದರ ನಿಮಿತ್ತವಾಗಿ ಅವನ ನೀತಿವಂತಿಕೆಯ ಫಲ ಆತನು ಹೊಂದಿದ್ದಾನೆ ಎಂದು ನೋಡ್ತೇವೆ. ಅನೇಕ ಈಗಿನ ಒಂದು ದಿನಮಾನಗಳಲ್ಲಿ ನಮಗೆ ನಮ್ಮ ಸುತ್ತಲೂ ಇರುವಂತಹ ಆಲೋಚನೆಗಳೇನಂತಂದ್ರೆ, ನಾವು ಬಿತ್ತದೆ ಕೊಯ್ಯುವಂತಹ ಒಂದು ಆಲೋಚನೆ ಇದೆ. ಎಲ್ಲ ಕಡೆ ಆಫರ್ಸ್ ಇದಾವೆ, ಎಲ್ಲ ಕಡೆ ಏನೋ ದಿಢೀರಂತ ಹಣ ಆಗುವಂಥದ್ದು ಇದ್ದಾವೆ, ಎಲ್ಲ ಕಡೆ ಡಬಲ್ ಆಗುವಂಥದ್ದು ಇದ್ದಾವೆ, ಎಲ್ಲ ಕಡೆ ಏನಂತಂದ್ರೆ ತಕ್ಷಣವಾಗಿ ಏನು ನಾವು ಇಷ್ಟ ಹಾಕಿದ್ವಿ ಆದರೆ ಇಷ್ಟು ನನಗೆ ಸಿಕ್ತು ಅಂತ ಅನ್ಕೊಂಡು ಹೇಳುವಂತ ಅನೇಕ ಮೋಸಕರವಾದ ಎಲ್ಲ ಸ್ಕೀಮ್ಗಳಿದ್ದಾವೆ. ಇದನ್ನೆಲ್ಲ ಕೇಳಿ ಮನುಷ್ಯನಿಗೆ ಏನಾಗಿದೆ ಅಂತಂದ್ರೆ, ನಾನು ಬಿತ್ತದೇನೆ ನನಗೆ ಬೆಳೆ ಆಗಬೇಕು, ನನಗೆ ಬಿತ್ತದೇನೆ ಎಲ್ಲ ಸಿಗಬೇಕು ಅನ್ನೋ ರೀತಿಯ ಒಂದು ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಕೂತಿದೆ. ಹಂಗಿರೋದ್ರಿಂದ ನಮಗೆ ಬಿತ್ತುವಂತ ವಿಚಾರ ಬಂದಾಗ ನಮಗೆ ಅನೇಕ ಬಾರಿ ನೋವಾಗುತ್ತೆ. ಇವರು ಯಾವತ್ತಿದ್ರು ಬಿತ್ತುವುದರ ವಿಚಾರವಾಗಿ ಮಾತಾಡ್ತಾರಲ್ಲ, ಕೊಡುವುದರ ವಿಚಾರವಾಗಿ ಮಾತಾಡ್ತಾರಲ್ಲ. ಆದ್ರೆ ಕೊಡುವವನಿಗೆ ಬಿತ್ತುವವನಿಗೆ ಗೊತ್ತಿದೆ, ಆತನಿಗೆ ಕೊಯ್ಯುವಂತ ಸಂದರ್ಭದಲ್ಲಿ ದೇವರ ಯಥೇಚ್ಛವಾಗಿ ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂತಂದ್ರೆ ಕರ್ತನ ಆತನ ಮಕ್ಕಳನ್ನು ಎಂದಿಗೂ ಕೂಡ ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿ ಬಿಡುವುದಿಲ್ಲ. ದಾವೀದನೇ ಹೇಳ್ತಾ ಇದ್ದಾನೆ, ನನ್ನನ್ನು ಎಂದಿಗೂ ಕೂಡ ಆತನ ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿ ಇಟ್ಟಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ 10ನೇ ವಚನದಲ್ಲಿ, ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲಗಳನ್ನು ವೃದ್ಧಿಪಡಿಸುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ಬಿತ್ತುವುದಕ್ಕೆ ಏನ್ ಕೊಡ್ತಾನಂತೆ? ನೀವು ಬಿತ್ತಿದ್ರೆ ನಿಮಗೆ ಬಿತ್ತುವುದಕ್ಕೆ ಬೀಜ ಕೊಡ್ತಾನಂತೆ. ಆ ಬೀಜಗಳನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ನಿಮಗೆ ಫಲವನ್ನ ವೃದ್ಧಿಪಡಿಸುವನು. ನಾವು ಕ್ರಿಸ್ತನ ಒಂದು ವಿಚಾರ ನಮಗೆ ಕೇಳಿಸಿದಾಗ, ನಾನು ಅನ್ಯ ಜನರಾಗಿದ್ದಾಗ ಕೂಡ ಪ್ರಾಮುಖ್ಯವಾಗಿ ಒಂದು ಕ್ಷಮೆ, ಇನ್ನೊಂದು ಕರುಣೆಯನ್ನು ತೋರಿಸುವುದು, ಮೂರನೇದಾಗಿ ಅವರು ದಾನ ಧರ್ಮವನ್ನ ಮಾಡುವವರಾಗಿದ್ದರು. ನಾವು ಅಂದ್ರೆ ಅವರು ಬಹಿರಾಚಾರವಾಗಿ ಕೆಲವರು ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಜೀವಿಸುವಂತ ಕ್ರಿಸ್ತನ ಅನುಯಾಯಿಗಳೇ ಆಗಿರ್ಬೋದು. ಆದರೆ ಅವರು ಮಾಡುವಂತ ಆ ಒಂದು ನೀತಿ ಕಾರ್ಯ, ಆ ಒಳ್ಳೆಯ ಕಾರ್ಯ ನಮ್ಮ ಜೀವಿತದಲ್ಲಿ ನಾವು ಅನ್ಯ ಜನರಾಗಿದ್ದಾಗಲೇ ನಮ್ಮ ಮನಸ್ಸಿನಲ್ಲಿ ಅದೊಂದು ಬಹಳ ಒಂದು ಪ್ರಭಾವ ಬೀರಿತ್ತು.
ಎಂಥ ಒಂದು ದಾನ ಧರ್ಮಗಳನ್ನು ಮಾಡ್ತಾರೆ, ಎಂಥ ಒಂದು ಕಷ್ಟದಲ್ಲಿರುವವರಿಗೆ ಕೊಡ್ತಾರೆ. ಒಂದನ್ನು ತಿಳಿದುಕೊಳ್ಳಬೇಕು, ನೋಡ್ರಿ, ಬಡವರಿಗೆ ಕೊಡ್ರಿ ಅಂತ ಹೇಳಲ್ಪಟ್ಟಿದೆ. ಆದರೆ ಇದ್ದವರಿಗೆ ಕೊಡೋದು, ನಾವು ಇದ್ದವರಿಗೆ ಅಥವಾ ನಮ್ಮ ಇಷ್ಟವಾದವರಿಗೆ ನಾವು ಈಸಿಯಾಗಿ ಕೊಡ್ತೇವೆ. ಆದರೆ ಇಲ್ಲಿ ಕರ್ತನೆ ಹೇಳ್ತಿರೋದು ಪ್ರಾಮುಖ್ಯವಾಗಿ ಬಡವರಿಗೆ ಕೊಡ್ರಿ ಅಂತ ಕರ್ತನೆ ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ಸ್ವಲ್ಪ ಒಂದು ಗುಕ್ಕೆ ಹೆಚ್ಚಿದ್ದು ಇರೋದಾದ್ರೆ ಬಡವರಿಗೆ ನಾವು ಕೊಡೋಣ. ಆದರೆ ಅದರಲ್ಲಿ ಜ್ಞಾನವು ಸೇರಲ್ಪಡಬೇಕೆಂದು ನಿಮಗೆ ನಾನು ಅಲ್ಲಿ ಎಚ್ಚರಿಸಿ ಹೇಳ್ತಾನೆ. ಯಾಕೆಂತಂದ್ರೆ ಅನೇಕ ಬಾರಿ ಕೆಲವು ಜ್ಞಾನಹೀನರಾಗಿ ನಾವು ಕೊಟ್ಟು ನಮ್ಮ ಕೈ ಸುತ್ತಕೊಂಡಿರೋದುಂಟು. ಇವತ್ತಿನ ದಿವಸ ನಾವು ಜ್ಞಾನ ಉಳ್ಳವರಾಗಿ ಕೊಡೋಣ. 11ನೇ ವಚನ ನೋಡುವಾಗ, ಹೀಗೆ ನೀವು ಎಲ್ಲಾ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡಶಕ್ತರಾಗುವಿರಿ. ಇದಲ್ಲದೆ ನಿಮ್ಮ ದಾನಗಳು ನಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ ಏನಾಗುತ್ತಂತೆ, ದೇವರಿಗೆ ಕೃತಜ್ಞತಾ ಸ್ತುತಿಯನ್ನುಂಟು ಮಾಡುವುದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ. ನಮ್ಮ ದಾನಗಳು ಇನ್ನೊಬ್ಬರ ಕೈಗೆ ಸೇರಿದಾಗ ಅದೇನಾಗುತ್ತಂದ್ರೆ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಉಂಟು ಮಾಡುವುದು. ಹಲ್ಲೆಲೂಯಾ. ಹೇಗೆಂದರೆ ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವ ಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹುಟ್ಟಿಸುವುದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸಭೆಯಲ್ಲಿ ಏನಾದರೂ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದಂಥ ಸಂದರ್ಭದಲ್ಲಿ ನಾವು ಧಾರಾಳವಾಗಿ ಕೊಟ್ಟಿದ್ದೇವೆ. ಆದರೆ ಅದು ಯಾರ್ಯಾರಿಗೆ ಎಲ್ಲೆಲ್ಲಿಗೆ ಸೇರಿದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಕರ್ತನೆ ಹೇಳ್ತಾ ಇದ್ದೇನೆ, ಅದು ಯಾರ್ಯಾರಿಗೆ ಸೇರಿದೆಯೋ ಅವರೆಲ್ಲರೂ ಕೂಡ, ಅವರೆಲ್ಲರಿಂದಲೂ ಕೂಡ ದೇವರಿಗೆ ಕೃತಜ್ಞತಾ ಸ್ತುತಿ ಹುಟ್ಟಿಸುವುದು. ಹಲ್ಲೆಲೂಯಾ. ನಾವು ಯಜ್ಞವನ್ನು ಸಮರ್ಪಿಸದೇ ಇರಬಹುದು, ಆದರೆ ದೇವರಿಗೆ ಕೃತಜ್ಞತಾ ಸ್ತುತಿ, ಆ ಒಂದು ಯಜ್ಞವನ್ನು ಯಾರ ಮುಖಾಂತರ ಸಮರ್ಪಿಸಲ್ಪಟ್ಟಾಗ ಆಯ್ತು, ನಾವು ಯಾರಿಗೆ ಕೊಟ್ಟಿದ್ದೇವೋ ಅವರ ಮುಖಾಂತರ ಸಮರ್ಪಿಸಲ್ಪಟ್ಟ ಹಾಗಾಯಿತು. ಈ ಸಹಾಯದಿಂದ ತೋರಿ ಬಂದ ನಿಮ್ಮ ಯೋಗ್ಯ ಭಾವವನ್ನು ಅವರು ನೋಡುವಾಗ ನೀವು ಮಾಡಿದ್ದ ಪ್ರತಿಜ್ಞೆಗೆ ಸರಿಯಾಗಿ ಕ್ರಿಸ್ತನ ಸುವಾರ್ತೆಯನ್ನು ಅನುಸರಿಸಿದ್ದರಿಂದಲೂ ತಮಗೂ ಎಲ್ಲರಿಗೂ ನೀವು ಉದಾರವಾಗಿ ಸಹಾಯ ಮಾಡಿದ್ದರಿಂದಲೂ ದೇವರನ್ನ ಕೊಂಡಾಡುವರು. ಕ್ರಿಸ್ತನ ಸುವಾರ್ತೆಯನ್ನ ಅನುಸರಿಸಿದ್ದರಿಂದಲೂ ಮತ್ತು ತಮಗೂ ಎಲ್ಲರಿಗೂ ನೀವು ಉದಾರವಾಗಿ ಸಹಾಯ ಮಾಡಿ, ಅವ್ರು ಏನ್ ಮಾಡ್ತಾರಂತೆ, ದೇವರನ್ನ ಕೊಂಡಾಡ್ತಾರಂತೆ. ಹಲ್ಲೆಲೂಯಾ. ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಇದೆಯೋ ಇಲ್ಲೋ, ನಾವು ಯಾರಿಗೂ ಕೊಡ್ತೇವೋ ಅವರು ಕ್ಷಣಕ್ಕೂ ನನಗೆ ಈ ಒಂದು ವಸ್ತುವನ್ನು ಕೊಟ್ಟರಲ್ಲ, ಕರ್ತನೇ ನಿನ್ನ ಅವರಿಗೆ ಸ್ತೋತ್ರ ಸ್ವಾಮಿ, ಕರ್ತನೇ ನಿನಗೆ ಸ್ತೋತ್ರ ಅಂತ ಅಂದ್ಕೊಂಡು ಹೇಳುವಾಗ ಕೊಟ್ಟವರು ಸ್ತೋತ್ರ ಹೇಳ್ತಾರೆ. ಆದರೆ ಇಸ್ಕೊಂಡವರು ಅನೇಕ ಬಾರಿ ಸ್ತೋತ್ರ ಹೇಳುವವರಾಗಿದ್ದಾರೆ, ಅನೇಕ ಬಾರ ಮಹಿಮೆಯನ್ನು. ಈ ಸ್ತೋತ್ರಗಳು ಕರ್ತನ ಆ ಒಂದು ಸಾನ್ನಿಧ್ಯದ ಆ ಸಿಂಹಾಸನದ ಮುಂದೆ ಹೋಗುವಂಥದ್ದಾಗಿದೆ. ಇದಲ್ಲದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ದೇವರ ಅತಿಶಯವಾದ ಕೃಪೆಯೂ ನಿಮ್ಮಲ್ಲಿ ಇರುವುದರಿಂದ ನಿಮ್ಮ ಪರಿಚಿತಿ ಮಾಡಬೇಕೆಂದು ಕೋರುವರು. ವರ್ಣಿಸಲ ಸಖ್ಯವಾದ ದೇವರ ವರಕ್ಕಾಗಿ ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಪೌಲನೇ ಹೇಳ್ತಾ ಇದ್ದಾನೆ, ಇದು ಸಾಮಾನ್ಯವಾದಲ್ಲ, ಇದು ನಮಗೆ ಸಿಕ್ಕಿದಂಥ ವರ ಆಗಿದೆ. ಕೊಡುವಂಥದ್ದು ಇದೆಯಲ್ಲ, ಯಾರಿಗಿದೆಯೋ ಅವರಿಗೆ ಅದು ವರ ಆಗಿದೆ. ಆ ವರಕ್ಕೆ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ ಎಂದು ಪೌಲನ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಎಲ್ಲ ಈ ಕೊಡುವುದರ ವಿಚಾರವಾಗಿ ನಾನು ಮಾತನಾಡಿದೆ. ಕೊಡುವುದರ ವಿಚಾರವಾಗಿ ಮಾತನಾಡುವಾಗ ಇದು ನಾರ್ಮಲ್ ಆಗಿ ಒಂದು ವಿಶ್ವಾಸಿಗೆ ಒಂದು ಬೇಸಿಕ್ ಲೆವೆಲಲ್ಲಿ ಒಂದು ವಿಶ್ವಾಸಿ ಅಥವಾ ಮಧ್ಯಮ ಲೆವೆಲಲ್ಲಿ ಇರುವಂಥ ವಿಶ್ವಾಸಿಗೆ ಹೇಳುವಂಥ ಮಾತಾಗಿದೆ. ಈಗ ಒಂದು ಮೇಲ್ಮಟ್ಟದಲ್ಲಿರುವಂಥ ಪ್ರಬುದ್ಧ ವಿಶ್ವಾಸಿಗೆ ಹೇಳುವಂಥ ವಿಚಾರವನ್ನು ನಾನೀಗ ಟಚ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ನಾನೇ ಮೇಯ್ನ್ ಆಗಿ ಈಗ ಹೇಳೋದಕ್ಕೆ ಒಂದು 5 ನಿಮಿಷಗಳ ಕಾಲ, ತದನಂತರ ನಾನು ನಾಳೆ ದಿವಸ ಕಂಟಿನ್ಯೂ ಮಾಡ್ತೇನೆ. 5 ನಿಮಿಷಗಳ ಕಾಲ ನಾನು ಅದನ್ನು ಮುಟ್ಟುವುದಕ್ಕೆ ಹೋಗ್ತಾ ಇದ್ದೇನೆ. ಏನಂತಂದ್ರೆ, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 41ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಚಾರವೇ ಕ್ರಿಸ್ತನಲ್ಲಿ ಕೊಡುವವರನ್ನ ಮತ್ತು ಲೋಕದಲ್ಲಿ ಕೊಡುವವರನ್ನ ವ್ಯತ್ಯಾಸ ಮಾಡುವಂತ ವಿಚಾರ ಆಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಆತನು ಯಾಯಿರನ ಮನೆಯಲ್ಲಿ ಒಂದು ದುರ್ಘಟನೆ ನಡೆದಿದೆ. ಏನಂದ್ರೆ ಮಗಳು ಸತ್ತು ಹೋಗಿದ್ದಾಳೆ ಅಂತ ಅನ್ಕೊಂಡು ಗೊತ್ತಾಯ್ತು. ಆದ್ರೆ ಕರ್ತನ ಹೇಳ್ತಾ ಇದ್ದೇನೆ, ಆಕೆ ಮಲಗಿದ್ದಾಳೆ, ಆಕೆ ಜೀವದಿಂದ ಎದ್ದೇಳ್ತಾಳೆ ಅಂತ ಅನ್ಕೊಂಡು ಹೇಳಿ ಕರ್ತನು ಏನ್ ಮಾಡ್ತಾನೆ, ಪೇತ್ರ, ಯೋಹಾನ, ಯಾಕೋಬ ಅವರನ್ನು ಕರೆದುಕೊಂಡು ಹೋಗಿ ತಾನು ಹೋಗಿ ಆಕೆಯನ್ನ ಎಬ್ಬಿಸ್ತಾನೆ. 41ನೇ ವಚನದಲ್ಲಿ ತಲಿತಾಕೂಮ್ ಅಂದನು. ಆ ಮಾತಿಗೆ ಅಮ್ಮಣ್ಣಿ ಏಳೆನ್ನುತ್ತೇನೆ ಎಂದರ್ಥ. ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು. ಆಕೆಯು 12 ವರ್ಷ ವಯಸ್ಸಿನವಳು. ಹಲ್ಲೆಲೂಯಾ. 12 ವರ್ಷದ ವಯಸ್ಸಿನ ಯವನ ಮಗಳು ಸತ್ತು ಬಿದ್ದಾಗ ಜರ್ಜರಿತನಾದ ಸಭಾಮಂದಿರದ ಒಂದು ದೊಡ್ಡ ಪೊಸಿಷನ್ ಅಲ್ಲಿ ಇದ್ದಂತ ಆ ಒಂದು ಯಾಯಿರನು ಯೇಸುವಿನ ಬಳಿಗೆ ಬಂದು ಕೇಳಿದಾಗ ಅಲ್ಲಿ ಹುಡುಗಿ ಎದ್ದೇಳ್ತಾಳೆ. ಆಕೆಯು 12 ವಯಸ್ಸಿನವಳಾಗಿದ್ದಳು ಎಂದು ಹೇಳಲ್ಪಟ್ಟಿದೆ.
ಈಗ 43ನೇ ವಚನ ನೋಡ್ರಿ. ಅವರು ಬಹಳ ಆಶ್ಚರ್ಯದಿಂದ ಬೆರಗಾದರು. ಆಮೇಲೆ ಆತನು ಅವರಿಗೆ, ಇದು ಯಾರಿಗೂ ತಿಳಿಯಬಾರದೆಂದು ಬಹು ಖಂಡಿತವಾಗಿ ಹೇಳಿ ಆ ಹುಡುಗಿಗೆ ಊಟ ಮಾಡಿಸಿರಿ ಅಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ನಮ್ಮ ಮುಖಾಂತರವೇ ಒಂದು ವೇಯಲ್ಲಿ ನೋಡೋದಾದ್ರೆ, ಕರ್ತನು ಆ ಯವನಸ್ಥ ಹುಡುಗಿಯ ವಿಚಾರ ಹೊರಗಡೆ ಏನು ಗೊತ್ತಾಗಬಾರ್ದು ಅಂತ ಅನ್ಕೊಂಡು ಹೇಳಿದ್ದೆಂದು ನಮಗೆ ಅರ್ಥ ಆಗುತ್ತೆ. ಇದು ಒಂದು ವೇಯಲ್ಲಿ ಕರ್ತನು ಹೇಳಿದಂತ ಮಾತು. ಎರಡನೇ ವೇಯಲ್ಲಿ ನೋಡುವಾಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ವೇಳೆ ನಾವೇ ಈ ಅದ್ಭುತವನ್ನ ಮಾಡಿದಿದ್ರೆ, ನಮ್ಮ ಮುಖಾಂತರನೇ ಕರ್ತನ ಈ ಅದ್ಭುತವನ್ನ ಮಾಡಿದಿದ್ರೆ, ನಮ್ಮ ಬಾಯಲ್ಲಿ ಈ ಒಂದು ಅದ್ಭುತದ ವಿಚಾರ ಎಷ್ಟು ಬಾರಿ ನಮ್ಮ ಜೀವನದಲ್ಲಿ ಬರ್ತಾ ಇತ್ತು. ಅಂದ್ರೆ ದೇವರಿಗೆ ಸ್ತೋತ್ರ ಮಾಡೋದ್ರ ವಿಚಾರ, ದೇವರ ಸ್ತೋತ್ರ ಮಾಡೋದು ಬಹಳ ಒಳ್ಳೆಯದೇ, ಅದೇ ರೀತಿಯಲ್ಲಿ ಸಾಕ್ಷಿ ಹೇಳೋದು ಒಳ್ಳೆಯದೇ. ಆದರೆ ನಮ್ಮ ಬಾಯಿಯ ವಿಚಾರಗಳಿಂದ ನಾನು ಮಾಡಿದೆ ಅನ್ನೋದೊಂದು ಬರುತ್ತೆ ನೋಡಿ. ಈಗ ಯೇಸು ಕ್ರಿಸ್ತನ ಸ್ವತಃ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನು ಸ್ವತಃ ಆತನ ಕಾರ್ಯವನ್ನು ಮಾಡಿದ ಆತನಾಗಿದ್ದಾನೆ. ಈಗ ಆತನು ಹೇಗೆ ಬೇಕಾದರೂ ಅದನ್ನು ತಗೋಬಹುದಿತ್ತು. ಆತನ ಪ್ರಸಿದ್ಧನಾಗಬಹುದಿತ್ತು, ಅದನ್ನು ರಾಜಕೀಯವಾಗಿ ಮುಂದುವರಿಯಬಹುದಿತ್ತು, ಅದನ್ನು ದೊಡ್ಡ ಲೀಡರ್ ಆಗಬಹುದಿತ್ತು, ಅದನ್ನು ದೊಡ್ಡ ಪಂಗಡವನ್ನು ಕಟ್ಟಿಕೊಳ್ಬಹುದಿತ್ತು, ಅದನ್ನು ಧರ್ಮವನ್ನು ಸ್ಥಾಪನೆ ಮಾಡಬಹುದಿತ್ತು, ಅದನ್ನು ದೊಡ್ಡ ಒಂದು ಸಂಸ್ಥಾಪನೆಯನ್ನ ಮಾಡಬಹುದಿತ್ತು, ಅದರ ಮುಖಾಂತರ ಹಣವನ್ನ, ಪ್ರಸಿದ್ಧತೆಯನ್ನ, ಎಲ್ಲವನ್ನ, ಫೇಮನ್ನ ಸಂಪಾದನೆ ಮಾಡಬಹುದಿತ್ತು. ಆದರೆ ಕರ್ತನ ಹೇಳ್ತಾ ಇದ್ದಾನೆ, ಇದು ಯಾರಿಗೂ ತಿಳಿಯಬಾರದೆಂದು ಬಹು ಖಂಡಿತವಾಗಿ, ಅಂದ್ರೆ ಕಂಪಲ್ಸರಿಯಾಗಿ ಕರ್ತನ ಏನ್ ಹೇಳ್ತಾ ಇದ್ದಾನೆ, ಕರ್ತನು ಅದನ್ನು ಹೇಳಬೇಡಿ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತಿನ ದಿವಸ ಸಹಾಯ ಮಾಡುವಂತ ನಮ್ಮ ಕೈಗಳು ಪ್ರಿಯರೇ, ಹೌದು, ನಾವು ಬಿತ್ತಬೇಕು, ನಾವು ಕೊಡಬೇಕು. ಆದರೆ ಕರ್ತನು ಒಂದು ಪ್ರಬುದ್ಧ ಕೊಡುವವನ ಒಂದು ಕ್ಯಾರೆಕ್ಟರ್, ಪ್ರಬುದ್ಧವಾಗಿ ಬಿತ್ತುವವನ ಕ್ಯಾರೆಕ್ಟರ್ ಏನಂತಂದ್ರೆ, ನಾವು ಕೊಟ್ಟರೆ ಅದನ್ನು ಎಲ್ಲಿಯೂ ಕೂಡ ಹೇಳದೆ ನಾವು ಕೊಡುವಂಥವರಾಗಿರ್ಬೇಕು. ಹಲ್ಲೆಲೂಯಾ. ಒಂದು ವೇಳೆ ದೇವರು ಮಹಿಮೆ ಹೊಂದುವಂಥ ಕಾರ್ಯ ಖಂಡಿತವಾಗಿ ಅದು ಆಗಿರೋದಾದರೆ ಅದನ್ನು ಖಂಡಿತವಾಗಿ ಸಾಕ್ಷಿ ಹೇಳಬೇಕು, ಮಹಿಮೆ ಪಡಿಸಬೇಕು. ಆದರೆ ನಾವು ಕೆಲವು ಕೊಡುವಂಥ ಕಾರ್ಯಗಳು ನಮಗೆ ಗೊತ್ತಿದೆ, ಅದು ನಮ್ಮ ಮನಸ್ಸಾಕ್ಷಿ, ಇದು ಕೊಡೋದನ್ನು ನಾನು ಹೇಳದೇ ಇದ್ರೇನೆ ಒಳ್ಳೇದು ಅನ್ನೋ ರೀತಿಯಲ್ಲಿ ಅನಿಸೋದನ್ನು, ಅಥವಾ ನನಗೆ ಮನುಷ್ಯರ ಪ್ರಶಂಸೆ ಬೇಡ ಅಂತ ಅನ್ಕೊಂಡು ಬಯಸುವವರು ಕರ್ತನ ಸನ್ನಿಧಿಯಲ್ಲಿ ಹೇಳೋಣ, ಕರ್ತನೆ, ನನ್ನ ಸಹಾಯವು ಯಾರ ಮುಂದೆ ಇರಲಿ, ನನ್ನ ಕರ್ತನ ಕಣ್ಣಿನ ಮುಂದೆ ಇರಲಿ. ಹಲ್ಲೆಲೂಯಾ. ಯಾಕಂದ್ರೆ ನನಗೆ ಬಹುಮಾನವನ್ನು ಕೊಡುವ ಆತನ ಯಾರಾಗಿದ್ದಾನೆ, ನನ್ನ ಆಶೀರ್ವಾದ ಮಾಡುವ ಆತನ ಯಾರಾಗಿದ್ದಾನೆ, ನನ್ನ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ. ಮತ್ತಾಯನ ಸುವಾರ್ತೆ 8ನೇ ವಚನ ನೋಡ್ರಿ. ಮತ್ತಾಯನ ಸುವಾರ್ತೆ 8ನೇ ವಚನ. ನಮಗೆ ಸಾಕ್ಷಿ ಬೇರೆ ಯಾರು ಬೇಡ, ನಮಗೆ ರೋಲ್ ಮಾಡೆಲ್ ಬೇರೆ ಯಾರು ಬೇಡ, ನಮ್ಮ ಕರ್ತನೇ ನಮ್ಮ ಕಣ್ಣ ಮುಂದೆ ಇದ್ದಾನೆ. ಮತ್ತಾಯನ ಸುವಾರ್ತೆ 8ನೇ ವಚನ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗುವಂದನು. ಕೂಡಲೇ ಅವನ ಕುಷ್ಠವು ಶುದ್ಧವಾಯಿತು. ಆಗ ಯೇಸು ಅವನಿಗೆ, ನೋಡ್ರಿ, ಗಮನಿಸ್ರಿ 4ನೇ ವಾಕ್ಯ, ಯಾರಿಗೂ ಹೇಳಬೇಡ. ನೋಡು, ಕರ್ತನ ಒಂದು ವಾರ್ಡ್ ಹೇಳ್ತಾ ಇದ್ದೀನಿ, ಅಲ್ಲಿ ಮಾತು ಹೇಳ್ತಾ ಇದ್ದೀನಿ, ಯಾರಿಗೂ ತಿಳಿಸ್ಬೇಡ, ನಾನು ಮಾಡಿದೆ ಅಂತ ಹೇಳಬೇಡ, ನಾನು ಕೊಟ್ಟೆ ಅಂತ ಹೇಳಬೇಡ, ನನ್ನಿಂದ ಸಿಕ್ತು ಅಂತ ಅನ್ಕೊಂಡು ಹೇಳಬೇಡ. ಆತನು ಸ್ವತಃ ದೇವರಾಗಿದ್ದು, ಆತನು ಸ್ವತಃ ಕರ್ತನು ಸರ್ವಶಕ್ತನಾದ ದೇವರಾಗಿದ್ದು, ಆತನು ತನ್ನನ್ನು ತಾನು ಮಹಿಮೆ ಪಡಿ. ಯಾಕಂದ್ರೆ ಆತನು ಏನನ್ನ ಕಲಿಸ್ತಾ ಇದ್ದಾನೆ ತನ್ನ ಅನುಯಾಯಿಗಳಿಗೆ, ತನ್ನನ್ನು ಹಿಂಬಾಲಿಸುವವರಿಗೆ, ನೀವು ಒಳ್ಳೆಯ ಕಾರ್ಯವನ್ನ ಮಾಡಿ ಯಾವುದೇ ಕಾರಣಕ್ಕೂ ಹೊಗಳಿಕೆಯನ್ನು ನಿಮಗೆ ತೆಗೆದುಕೊಳ್ಬೇಡ್ರಿ, ನೀವು ಕರ್ತನಿಗೆ ಸಲ್ಲಿಸುವವರಾಗಿರಿ. ಇವತ್ತಿನ ದಿವಸ ಒಂದು ಪಂಗಡದ ಜನರು ಈ ರೀತಿಯಲ್ಲಿ ಹೇಳ್ತಾರೆ, ಕರ್ತನ ಎಲ್ಲೂ ಕೂಡ, ಯೇಸು ಕ್ರಿಸ್ತನ ಎಲ್ಲೂ ಕೂಡ ತನ್ನನ್ನು ದೇವರು ಎಂದು ಹೇಳಿಲ್ವಲ್ಲ ಅಂತ ಅನ್ಕೊಂಡು ಹೇಳ್ತಾರೆ. ದೇವರಾದವನು ಆತನು ಮತ್ತೆ ತಿರುಗಿ ಆತನು ದೇವರು ಎಂದು ಹೇಳುವಂತ ಅವಶ್ಯಕತೆ ಇಲ್ಲ. ಒಬ್ಬ ಬಾಸ್ ಆದವನು, ಒಬ್ಬ ಅಧಿಕಾರಿ ಆದವನು, ಆ ಸೀಟಲ್ಲಿ ಕೂತ್ಕೊಂಡವನು, DC ಆಗಿದ್ದವನು, ಅವನು ಬೆಳಿಗ್ಗೆ ಬಂದಾಗ DC ಅಂತ ಅನ್ಕೊಂಡು ಹೇಳುವಂತ ಅವಶ್ಯಕತೆ ಇಲ್ಲ. ಆತನು ಮಾಡುವಂತ ಕಾರ್ಯಗಳು, ಆತನಿಗೆ ಕೊಟ್ಟಿರುವಂತ ಅಥಾರಿಟಿ, ಅದು ಆತನನ್ನ DCಯೋ ಅಧಿಕಾರಿಯೋ ಬಾಸ್ ಅಂತ ಹೇಳುತ್ತದೆ. ಅದೇ ರೀತಿಯಲ್ಲಿ ನಮ್ಮ ದೇವರು ಎಂದಿಗೂ ಕೂಡ ನಾನ್ ದೇವರು ಅಂತ ಅನ್ಕೊಂಡು ಹೇಳಿಕೊಂಡು ತಿರುಗಿಲ್ಲ. ಆತನು ದೇವರು ಮಾಡಿದಂತ ಕಾರ್ಯಗಳನ್ನ ಮಾಡಿದಾನೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಆದರೆ ನಮ್ಮ ಜೀವದಲ್ಲಿ ದೇವರು ಮಾಡಿರುವಂತ ಕಾರ್ಯಗಳನ್ನ ಮಾಡಿದ್ದಾನೆ, ನಮ್ಮಂತ ಸತ್ತಂತ ಜೀವದಲ್ಲಿ ಜೀವವನ್ನ ತುಂಬಿದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರ ಆ ಕಾರ್ಯವನ್ನ ಮಾಡಿ ಆತನ ಹೇಳ್ತಾ ಇದ್ದಾನೆ, ಇದನ್ನ ಯಾರಿಗೂ ಹೇಳಬೇಡ ಅಂತ ಅನ್ಕೊಂಡು ಕರ್ತನ ಹೇಳ್ತಾ ಇದ್ದಾನೆ. ಇದರಿಂದ ನಮಗೆ ಏನು ಕರ್ತನ ತೋರಿಸ್ಕೊಂಡು, ನಾವು ಕೊಟ್ಟ ನಂತರ, ನಾವು ಮಾಡಿದಂತ ಸಹಾಯದ ನಂತರ, ನಾವು ಬಿತ್ತಿದ ನಂತರ ನಾವೇನನ್ನು ಹೇಳಬೇಕು, ನನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಾವು ಇರಬೇಕು ಅನ್ನೋದನ್ನ ಕರ್ತನ ಹೇಳಿದೆ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡುವಾಗ, 9ನೇ ಅಧ್ಯಾಯ 27ನೇ ವಚನ,
ಇನ್ನು 1 ನಿಮಿಷಗಳ ಕಾಲ ಸಮಯ ಇದೆ. ನನಗೆ ಎಷ್ಟು ಸಂದೇಶವನ್ನು ಮುಗಿಸೋಕ್ಕಾಗುತ್ತೋ ಅಷ್ಟು ಬೇಗ ಮುಗಿಸಿ ನಾವು ನೆಕ್ಸ್ಟ್ ರೀಡಿಂಗ್ ಹೋಗೋಣ. ಯೇಸು ಅಲ್ಲಿಂದ ಹೋಗುವಾಗ 2 ಕುರುಡರು, ದಾವಿದ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು. ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದ್ದಕ್ಕೆ ಅವರು, ಹೌದು ಸ್ವಾಮಿ, ನಂಬುತ್ತೇವೆ ಅಂದರು. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು. ಆಗ ಅವರಿಗೆ ಕಣ್ಣು ಬಂದವು. ಆಗ ಯೇಸು ಏನ್ ಹೇಳ್ತಾರೆ? ಯೇಸು ಅವರಿಗೆ, ಇದು ಯಾರಿಗೂ ತಿಳಿಯಬಾರದು ನೋಡ್ರಿ. ಹಲ್ಲೆಲೂಯಾ. ಕಣ್ಣನ್ನ ಸ್ವಸ್ಥ ಮಾಡಿದಂತ, ಕಣ್ಣು ಕೊಟ್ಟಂತ ದೇವರು, ಕರ್ತನು ಹೇಳ್ತಾ ಇದ್ದಾನೆ, ಇದು ಯಾರಿಗೂ ಹೇಳ್ಬೇಡ, ಯಾರಿಗೂ ಹೇಳ್ಬೇಡ. ಇದು ಒಬ್ಬ ಮನುಷ್ಯನಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಒಬ್ಬ ಮನುಷ್ಯನಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನುಷ್ಯನ ಏನ್ ಭಾವಿಸ್ತಾನೆ? ಇವ್ರಿಗೆ ನಾನೇ ಕಣ್ಣು ಕೊಟ್ಟಿರೋದು, ಇವರಿಗೆ ನಾನೇ ಒಳ್ಳೇದು ಮಾಡಿರೋದು, ಇವರಿಗೆ ನಾನೇ ಸಹಾಯ ಮಾಡಿರೋದು, ನೋಡ್ರಿ ಇದು ನಾನೇ ಕೊಟ್ಟಿರೋದು. ಇಲ್ಲಾಂತಂದ್ರೆ ಒಂದು ಸ್ಟೇಜ್ ಅವ್ರಿಗೆ ಏನಂತಂದ್ರೆ, ಈ ಕೊಟ್ಟ ನಂತರ ನಮ್ಗೊಂದು ಸನ್ಮಾನದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಶಾಲ್ ಹೊದಿಸ್ಬೇಕು, ಹಾರ ಹಾಕಿಸ್ಬೇಕು. ಅದೇ ರೀತಿಯಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಹೆಸರು ಬಿಟ್ಟು ಹೋದ್ರೆ ಸಾಕು, ನನ್ನ ಹೆಸರು ಹೇಳಲೇ ಇಲ್ಲ ನೋಡಿ, ಎಷ್ಟೆಲ್ಲ ನಾನು ಕೆಲಸವನ್ನು ಮಾಡಿದೆ, ಎಷ್ಟೆಲ್ಲ ಒಂದು ಸಹಾಯನ ಮಾಡಿದೆ, ನನ್ನ ಹೆಸರು ಹೇಳ್ದೆ ಏನು ಫಂಕ್ಷನ್ ಮಾಡಿದೆ, ಏನು ದೊಡ್ಡ ಫಂಕ್ಷನ್ ನಡೆದಂಗೆ ಆಯಿತು. ಆ ಫಂಕ್ಷನ್ಗೆ ನಾನು ಬಹಿಷ್ಕಾರ ಹೇಳ್ತೀನಿ, ಫಂಕ್ಷನ್ಗೆ ನಾನು ವಿರೋಧ ಮಾಡ್ತೀನಿ, ಫಂಕ್ಷನ್ಗೆ ನಾನು ನಾನು ಧರಣಿ ಕೂರ್ತೀನಿ, ಫಂಕ್ಷನ್ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ಅಂದ್ಕೊಂಡು ಹೇಳೋರು ಜನರು ಇದ್ದಾರೆ. ಇವತ್ತಿನ ದಿವಸ ಪ್ರಿಯರೇ, ಕರ್ತನೆ ಹೇಳ್ತಾ ಇದ್ದಾನೆ, ನಾವು ಸಹಾಯ ಮಾಡಿ ಕರ್ತನ ಕಣ್ಣ ಮುಂದೆ ಮಾತ್ರವೇ ಗಣನೆಗೆ ತೆಗೆದುಕೊಂಡವರಾಗಿ ನಾವು ಮನುಷ್ಯರ ಹೊಗಳಿಕೆಯನ್ನು ಬಯಸದೆ ನಾವು ಓಡೋದಾದರೆ ಕರ್ತನ ಸಹಾಯವನ್ನು ಮಾನಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಸಹಾಯವನ್ನು ಮಾನಿಸುವಾತನಾಗಿದ್ದಾನೆ ಕರ್ತನ ಸನ್ನಿಧಾನದಲ್ಲಿ. ಯಾಕೆಂತಂದ್ರೆ ಕರ್ತನ ಮತ್ತಾಯನ ಸುವಾರ್ತೆಯಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 3ನೇ ವಚನ, ಕೊನೆಯದಾಗಿನ ಸಂದೇಶವನ್ನು ಮುಗಿಸ್ತಾ ಇದ್ದೇನೆ. ಆದ್ದರಿಂದ ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬು ಊದಿಸಬೇಡ. ಯಾಕಂದ್ರೆ ಅಲ್ಲಿ ಕೊಂಬು ಊದಿಸೋರು 3 ಪಂಗಡ ಇತ್ತು. ಒಂದು ಶಾಸ್ತ್ರಿಗಳು, ಒಂದು ಫರಿಸಾಯರು, ಇನ್ನೊಂದು ಸದ್ದಕಾಯರು. ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಕೂತವರು, ದೊಡ್ಡ ದೊಡ್ಡ ಸ್ಥಾನ, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು, ಮಿನಿಸ್ಟರ್ಸ್, ದೊಡ್ಡ ದೊಡ್ಡದು ಅಧಿಕಾರಿಗಳು, ದೊಡ್ಡ ದೊಡ್ಡದು ಸ್ಥಳಗಳಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ನಾನು ಅದು ಕೊಟ್ಟೆ ನಿಮ್ಗೆ ಅನ್ಸಿರುವ. ಅಲ್ಲಿ ಫರಿಸಾಯನೊಬ್ಬ ಹೇಳ್ತಾನೆ, ನಾನು 2 ಆವರ್ತಿ ಉಪವಾಸ ಮಾಡ್ತೇನೆ, ನಾನು ಏನೋ ಕೊಡೋದ್ರಲ್ಲಿ ನಾನು ದಶಮಭಾಗವನ್ನು ಕೊಡ್ತೇನೆ, ನಾನು ಎಲ್ಲವನ್ನ ಮಾಡ್ತೇನೆ ಅನ್ನೋದನ್ನ ಫರಿಸಾಯನ ನೋಡ್ರಿ. ಒಬ್ಬ ಫರಿಸಾಯನಷ್ಟು ಘಂಟಾಘೋಷವಾಗಿ ಬಂದು ಆಲಯದಲ್ಲಿ ಹೇಳ್ಬೇಕು ಅಂತಂದ್ರೆ, ಹಾಗಾದ್ರೆ ಪ್ರತಿಯೊಬ್ಬ ಫರಿಸಾಯನ ಬಂದು ಮಾಡೋದೇನು ಆಲಯದಲ್ಲಿ? ಪ್ರತಿಯೊಬ್ಬ ಫರಿಸಾಯನ ಬಂದು ಇದೇ ಹೇಳೋದು, ನಾನು 2 ಆವರ್ತಿ ಉಪವಾಸ ಮಾಡಿದೆ, ನಾನು ದಶಮಭಾಗವನ್ನು ಕೊಟ್ಟೆ, ನಾನು ಆಜ್ಞೆಗಳಲ್ಲಿ ಕೈಗೊಂಡು ನಡೆದೆ. ಆದ್ಮೇಲೆ ಅಲ್ಲಿರುವಂತ ಎಲ್ಲ ಪಾಪಿಗಳನ್ನ ನೋಡಿ ಇವರು ಏನು ಮಾಡ್ತಾ ಇಲ್ಲ, ಇವರೇನು ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳೋದಾಯ್ತು. ಅದೇ ರೀತಿಯಲ್ಲಿ ಕರ್ತನ ಹೇಳಿದೆ, ನೀನು ಧರ್ಮ ಕೊಡುವಾಗ ನೀನು ಕೊಂಬು ಊದಿಸಬೇಡ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾಮಂದಿರದಲ್ಲಿಯೂ ಬೀದಿಗಳಲ್ಲಿಯೂ ಹಾಗೆ ಮಾಡುತ್ತಾರೆ. ಅವರು ತಮಗೆ ಬರತಕ್ಕ ಪ್ರತಿಫಲ ಆಯಿತು. ಜನರಿಗೆ ಗೊತ್ತಾಯ್ತು. ಜನರೇನು, ಇವನೇ ಒಳ್ಳೆಯವನಪ್ಪ, ಇವನೇ ಕೊಟ್ಟಿದ್ದಂತೆ, ಇವನೇ ಸಹಾಯ ಮಾಡಿದ್ದಂತೆ, ಒಳ್ಳೇದಾಗ್ಲಿ ಇವನಂತವನು ಇರಬೇಕು ಅನ್ನೋ ರೀತಿಯಲ್ಲಿ ಏನು ಹೊಗಳಿಕೆ ಬಂತೋ ಬಾಯಲ್ಲಿ, ಮನುಷ್ಯನ ಬಾಯಲ್ಲಿ ಏನು ಹೊಗಳಿಕೆ ಬಂತು, ಅಷ್ಟಕ್ಕೆ ಅದು ಮುಗಿದೋಯ್ತು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಕರ್ತನೆ ಹೇಳ್ತಾ ಇದೆ. ನೀನಾದರೆ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟದ್ದು ಅಂತರಂಗವಾಗುವ ಹಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯೋದಿರಲಿ. ಒಂದರೆ ಯಾವ ರೀತಿ ಅಂತಂದ್ರೆ, ಬಲಗೈ ಮಾಡುವಾಗ ನಿಂದು ಎಡಗೈ ಅನಸ್ತೇಷಿಯ ಕೊಟ್ಟು ಅನ್ಕಾನ್ಶಿಯಸ್ ಆಗಿರ್ಬೇಕು, ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಕೊಟ್ಟದ್ದು. ಆದ ನಂತರ ಅದು ಏನೋ ನಾರ್ಮಲ್ ಸ್ಥಿತಿಗೆ ಬಂದು ನೋಡಿದಾಗ ಅದಕ್ಕೂ ಅರ್ಥ ಏನಾಯ್ತು ಇಲ್ಲಿಂದ ಅನ್ಕೊಂಡು ಅದಕ್ಕೆ ಕೇಳಬೇಕು ಎಡಗೈ. ಆ ರೀತಿಯಲ್ಲಿ ನೀವೇನ್ ಮಾಡಬೇಕು? ಧರ್ಮವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಕರ್ತನ ಹೇಳಿದೆ. ಅಂತರಂಗದಲ್ಲಿ ನಡೆಯುವುದನ್ನು ಯಾರು ನೋಡ್ತಾರಂತೆ? ನೋಡುವ ನಿನ್ನ ತಂದೆಯು. ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನೋಡುವ ನಿನ್ನ ತಂದೆಯು ಪ್ರತಿಫಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸದವರೆಗೆ ಪ್ರಿಯರೇ, ಅನೇಕ ವಿಚಾರಗಳನ್ನು ನಾವು ದಾನ ಮಾಡಿರ್ಬೋದು, ಕೊಟ್ಟಿರ್ಬೋದು. ನಿಮಗೆ ಮನಸ್ಸಿನಲ್ಲಿ ನೋವಿರ್ಬೋದು. ಕೆಲವರಿಗೆ ನನ್ನ ದಾನವನ್ನು, ನಾನು ಕೊಟ್ಟಿರೋದನ್ನು ಯಾರು ನೆನಪು ಮಾಡಿಲ್ವಲ್ಲ, ನಾನು ಮಾಡಿದ ಕಾರ್ಯವನ್ನು ಯಾರು ಗಣನೆಗೆ ತೆಗೆದುಕೊಂಡಿಲ್ವಲ್ಲ ಅಂತ ಅಂದ್ಕೊಂಡು ನಿಮಗೆ ಅನೇಕ ಜನರಿಗೆ ನೋವಿರ್ಬೋದು, ಅನೇಕ ಜನರಿಗೆ ಅನಿಸಿರ್ಬೋದು. ಆದರೆ ಕರ್ತನೆ ಹೇಳ್ತಾ ಇದ್ದಾನೆ, ಅದನ್ನೆಲ್ಲವನ್ನ ನಾನು ಬರೆದಿಟ್ಟಿದ್ದೇನೆ. ಹಲ್ಲೆಲೂಯಾ.
ಅದನ್ನೆಲ್ಲ ನನ್ನ ಜ್ಞಾಪಕದ ಪುಸ್ತಕದಲ್ಲಿ ನಾನು ಬರೆದಿಟ್ಟಿದ್ದೇನೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ನಾವು ಮಾಡಿರುವಂಥ ಎಲ್ಲ ಕಾರ್ಯಗಳನ್ನು ಜ್ಞಾಪಕ ಮಾಡಿ ಇಟ್ಟಿರುವ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ. ನಮಗೆ ಮನುಷ್ಯರ ಹೊಗಳಿಕೆ ಬೇಡ ಸ್ವಾಮಿ, ಮನುಷ್ಯರ ಒಳ್ಳೆಯ ಮಾತುಗಳು ಬೇಡ ಕರ್ತನೆ. ರಾಜ, ನನಗೆ ನಿನ್ನ ಹೊಗಳಿಕೆಯ ಮಾತುಗಳು ಕರ್ತನೆ. ಯಾವ ರೀತಿಯಲ್ಲಿ ಯೋಬನನ್ನು ನೀನು ನೀತಿವಂತನನ್ನು ತಂದೆಯೋ ಕರ್ತನೆ, ಕರ್ತನೆ ದಾವಿದನ ಹೃದಯಕ್ಕೆ ಹತ್ತಿರದವನು ತಂದೆಯೋ, ದಾನಿಯೇಲನ ಅತಿ ಪ್ರಿಯನು ಅಂತ ಹೇಳಿದೆಯೋ, ಅದೇ ರೀತಿಯ ಹೊಗಳಿಕೆಯ ಮಾತು ಈ ದಿನಮಾನ ಈ ಕಡೆ ಕಾಲದಲ್ಲಿ ನಮಗೆ ಬೇಕು ಸ್ವಾಮಿ. ಕರ್ತನೆ, ನೀನು ಆ ರೀತಿಯಲ್ಲಿ ನಮ್ಮನ್ನು ನಡೆಸು. ನಾವು ಕೊಡುವುದು ಯಾರಿಗೆ ಗೊತ್ತಾಗದಿದ್ರೂ ಪರವಾಗಿಲ್ಲ ಕರ್ತನೆ, ನಿನಗೆ ಗೊತ್ತಾದರೆ ಸಾಕು ಕರ್ತನೆ. ನಾವು ಆ ರೀತಿಯಲ್ಲಿ ಜೀವಿಸುವಾಗ ನಮಗೆ ಸಹಾಯದಸ್ತವನ್ನು ಚಾಚು. ಯಾರು ಕೂಡ ನಮ್ಮ ಹೆಸರನ್ನು ಜೋರಾಗಿ ಕೊಂಬುವುದು ಅದು ಬೇಡ ಸ್ವಾಮಿ. ಕರ್ತನೆ, ನೀನು ತಾನೇ ನಡೆಸು ಕರ್ತನೆ. ಒಂದು ವೇಳೆ ಆ ರೀತಿಯ ಆಲೋಚನೆ ನಮ್ಮಲ್ಲಿ ಇರುವುದಾದರೆ ಅದು ಸೈತಾನನ ಆಲೋಚನೆ ಆಗಿದೆ. ಆ ಕೊಂಬುವುದು ಒಂದು ಆಲೋಚನೆಯನ್ನು ತಂದಾಕಿ ನಮ್ಮ ಕರ್ತನೆ ಬಿತ್ತಿದಂಥ ಬೀಜಕ್ಕೆ ಪರಿಪೂರ್ಣವಾಗಿ ಫಲವನ್ನು ಹೊಂದದಂತೆ ತಡೆ ಮಾಡುವಂಥ ಎಲ್ಲ ಸೈತಾನನ ಕಾರ್ಯಗಳನ್ನು ನಜರೇದಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾನೆ. ನಿನ್ನ ಪರಿಶುದ್ಧ ರಕ್ತವನ್ನು ಪ್ರೋಕ್ಷಿಸ್ತೇನೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ. ಜೀವವುಳ್ಳ ತಂದೆ, ಆಮೆನ್. ಹಲ್ಲೆಲೂಯಾ.